ಏನಮ್ಮ ಇನ್ನು ಗೀಸರ್ ರೆಡಿ ಮಾಡ್ಸಿಲ್ವಾ ನೀನು? ಅಮ್ಮ ಹೇಳೋದೆ ಮರ್ತೋದೆ. ಆ ಯಪ್ಪ ರಿಪೇರ್ ಮಾಡಕ್ ಬಂದಿದ್ದ. ಅವ್ನ್ ಹೇಳ್ದ ತುಂಬಾ ಖರ್ಚಿದೆ, ಅದಕ್ ಬದಲು ಹೊಸದ್ ತಗೊಂಬಿಡಿ ಅಂತ ಹೇಳ್ದ. ಹಾ, ಹಾಗಾದ್ರೆ ತಗೋಬೇಕಾಗಿತ್ತಲ್ವಾ? ಹಾ, ಮನೆಯ ಪರಿಸ್ಥಿತಿ ನಿನಗ್ ಗೊತ್ತಿದೆ ಅಲ್ವಾ ತಾಯಿ. ನಿಮ್ಮ ಅಪ್ಪನ ಪೆನ್ಷನ್ ದುಡ್ಡಲ್ಲೇ ಮನೆ ನಡೀತಿರೋದು. ಅದ್ರಲ್ಲಿ ಗೀಸರ್ ಏನಾದ್ರೂ ತಗೊಂಡ್ಬಿಟ್ರೆ ಮತ್ತೆ ಹೊಟ್ಟೆಗೆ ಊಟ ಏನ್ ತಿಂತೀವಿ? ಅರೆ ಅಮ್ಮ, ಇಷ್ಟು ಚಳಿಯಲ್ಲಿ ನಾನ್ ಹೆಂಗ್ ಸ್ನಾನ ಮಾಡೋದು? ಅಯ್ಯೋ, ಟೆನ್ಷನ್ ತಗೋಬೇಡ, ನಿನ್ಗೋಸ್ಕರ ಗ್ಯಾಸ್ ಅಲ್ಲಿ ನಾನು ಇಟ್ಕೊಡ್ತೀನಿ ನೀರು. ಅವ್ರ ಅಮ್ಮ ಹಂಗ ಅಂದಿದ ತಕ್ಷಣ ಅವಳೇನು ಮಾತಾಡಲ್ಲ. ಆಮೇಲೆ ಸ್ವಲ್ಪ ತಾದ್ಮೇಲೆ ಕಿಚನ್ಗೆ ಬರ್ತಾಳೆ ಮತ್ತೆ ಅಂತಾಳೆ, ಮಾ ಯಾವಾಗ ತಗೊಂಡಿದ್ದಮ್ಮ ಈ ಮಿಕ್ಸಿ ನೀನು? ಒಂದು 30 ವರ್ಷ ಆಗಿರತ್ತೆ. 30 ವರ್ಷನ ಬೇಗ ಬದ್ಲೈಸಮ್ಮ, ಪಾಪ ಅದಕ್ಕೆ ರೆಸ್ಟ್ ಕೊಡು. ಬಾಯ್ ಮುಚ್ಚು. ನೀನ್ ನಿಮ್ಮ ಅತ್ತೆ ಮನೆಗೆ ಹೋಗ್ತೀಯಲ್ವಾ, ಅವಾಗ ನೋಡ್ತೀನಿ ನಾನು ನೀನ್ ಎಷ್ಟು ಹೊಸ ವಸ್ತುಗಳನ್ನ ತಗೋತೀಯ ಅಂತ. ನಾನ್ ಇದ್ರಲ್ಲಿ ಏನ್ ಕೆಲ್ಸ ಮಾಡ್ತೀನ ಕಣೆ. ಏನಾದ್ರೂ ಚಟ್ನಿಗಳು ಮಾಡ್ಬೇಕಂದ್ರೆ ಬಳಸ್ತೀನಿ ಅಷ್ಟೇ ಅಲ್ವಾ ಹೇಳೋ? ಹಾ ಸರಿ ಸರಿ ಅಮ್ಮ, ನನ್ ಮನೆಗ್ ಬರ್ತೀಯಲ್ಲ ಆಗ ನೋಡು, ಪರ್ಫೆಕ್ಟ್ ಆಗಿರತ್ತೆ. ಸ್ನಾನಕ್ಕೋದಾಗ ಗೀಸರ್ ಕೆಟ್ಟೋಗೋದು, ಅಡ್ಗೆ ಮಾಡುವಾಗ ಮಿಕ್ಸಿ ಕೆಟ್ಟೋಗೋದು, ಮತ್ತೆ ಮೋಟರ್ ಸೈಕಲ್ ಅಲ್ಲಿ ಹೋಗೋವಾಗ ಮೋಟರ್ ಸೈಕಲ್ ಹಾಳಾಗೋದು. ಮೋಟರ್ ಸೈಕಲ್ ಏನಾಯ್ತು ಕಣೆ? ನಿಮ್ಮಪ್ಪನ್ ಮೋಟರ್ ಸೈಕಲ್ ಇನ್ನೂ ಚೆನ್ನಾಗೇ ಇದೆ ಕಣೆ. ಅದು ಕೂಡ ತುಂಬಾ ಹಳೇದಾಗ್ಬಿಟ್ಟಿದೆ ಬಿಡಮ್ಮ. ಯಾವ್ದೋ ಒಂದಿನ ಅದು ಕೂಡ ಹಾಳಾಗೋದೇ ಅಲ್ವಾ? ಅರಿ, ಬಾಯಲ್ಲಿ ಒಳ್ಳೆ ಮಾತೆ ಬರೋದಿಲ್ಲ ನೋಡು. ಇವಳು ಒಬ್ಬಳೆ ಮಗಳು ಅವ್ರ ಅಪ್ಪಮ್ಮನ್ಗೆ ಯಾವಾಗ್ಲೂ ತುಂಬಾ ಆಟ ಮಾಡೋದೇ ಅವಳ ಕೆಲ್ಸ. ಸ್ವಲ್ಪ ದಿನದ ನಂತರ ಶುಭಾಂಗಿ, ಓ ಶುಭಾಂಗಿ, ಏನಮ್ಮ ತಗೊಳೆ, ಬಂತು ನೋಡು ನೀನು ಹೊಸ ಗೀಸರ್. ಇನ್ಮೇಲೆ ಎಷ್ಟು ಸ್ನಾನ ಮಾಡ್ಬೇಕೋ ಮಾಡ್ಕೋ. ಒಳ್ಳೆ ವಿಷಯ ಅಮ್ಮ. ಹೊಸ ಮಿಕ್ಸಿ ನಿನಗ್ ಬೀಳತ್ತೆ ನೋಡೀಗ. ಸರಿ ಅಮ್ಮ. ಹಿಂಗೆ ಸ್ವಲ್ಪ ದಿನ ಕಳೆದ ನಂತರ ಅವಳಿಗೆ ಮದ್ವೆ ಆಗತ್ತೆ. ಕಿಶನ್ ಎಂಬುವ ಹುಡುಗನ ಜೊತೆ ಆಗತ್ತೆ. ಮದ್ವೆ ಆದ ನಂತರ, ನೋಡಮ್ಮ ಶಿವಾಂಗಿ, ನನ್ ಮಾತು ಕೇಳ್ಕೊ. ನಿನ್ನ ಅತ್ತೆ ಮನೆಯವರು ತುಂಬಾನೇ ಒಳ್ಳೆಯವರು ನೋಡು. ಹುಡುಗ ಚೆನ್ನಾಗ್ ಸಂಪಾದನೆ ಮಾಡ್ತಾನೆ, ಚೆನ್ನಾಗಿದ್ದಾರೆ. ಆದ್ರೂ ಕೂಡ ₹1 ವರದಕ್ಷಿಣೆ ತಗೊಂಡಿಲ್ಲ. ಒಳ್ಳೆ ಮನೆಗೆ ನೀನ್ ಹೆಜ್ಜೆ ಇಡ್ತಿದ್ಯಾ. ಅರೇ, ನೀನು ದೊಡ್ಡ ಮೆಹಲ್ಗೆ ಹೋಗ್ತಿದ್ಯಾ. ಬೆಡ್ ಮತ್ತೆಲ್ಲಾ ಕೆಲ್ಸಕ್ಕೆ ನೌಕರರಿರ್ತಾರೆ. ಗಾಡಿ, ಮಿಕ್ಸಿ, ಹೀಟರು, ನಿನ್ಗೇನ್ ಬೇಕೋ ಎಲ್ಲ ಇರತ್ತೆ. ಹೌದಾ ಅಮ್ಮ? ಇಷ್ಟು ಸೌಕರ್ಯಗಳಿದ್ದಾಗ ನಾನು ಹೆಂಗಮ್ಮ ಬಾಳೋದು? ಅದೇ ಅಭ್ಯಾಸ ಆಗತ್ತೆ ಬಿಡೆ. ಅವಳು ತುಂಬಾನೇ ಸಂತೋಷವಾಗಿ ಅವ್ರ ಗಂಡನ ಜೊತೆಗೆ ಅತ್ತೆ ಮನೆಗೆ ಹೋಗ್ತಾಳೆ. ಆಮೇಲೆ ಅವಳು ಅತ್ತೆ ಮನೆಯೊಳಗಡೆ ಕಾಲೆತ್ತಿಡ್ತಾಳೋ ಇಲ್ವೋ ನೋಡಿದ ತಕ್ಷಣ ಶಾಕ್ ಆಗ್ತಾಳೆ. ಅವರು ಒಂದ್ ಮನೇಲಿರ್ತಾರೆ. ಆ ಮನೆಗೆ ಪೇಂಟ್ ಮಾಡಿನೇ ವರ್ಷಗಳಾಗ್ಬಿಟ್ಟಿರುತ್ತೆ. ಮನೆ ಅಲ್ಲ ಅದು, ಒಂದು ಬೂತ್ ಬಂಗ್ಲೆ ತರ ಕಾಣಿಸ್ತಿತ್ತು. ಪಾಪ ಹೊಸ ಸೊಸೆ ಏನು ಮಾತಾಡದೆ ಮನೆಯೊಳಗಡೆ ಹೋಗ್ತಾಳೆ. ತುಂಬಾನೇ ಅಲ್ಲಿ ಕತ್ಲಾಗಿರುತ್ತೆ. ಬಂದ್ಯಾ? ಇವತ್ತಿಂದ ಇದು ನಿನ್ ಮನೆ. ಬಾ, ಜಾಗೃತವಾಗ್ ಬಾ, ಯಾಕಂದ್ರೆ ಲೈಟ್ ಇಲ್ಲ, ಮೆತ್ತಗ್ ನಡ್ಕೊಂಡ್ ಬಾಯ್ತಾ. ಆದ್ರೆ ಅಮ್ಮ, ಇನ್ವರ್ಟರ್ ಇಲ್ಲಿ. ಇನ್ವರ್ಟರ್ ಬ್ಯಾಟ್ರಿ ನಿಮ್ಮ ಚಿಕ್ಕಪ್ಪ ಎತ್ಕೊಂಡ್ ಹೋಗ್ಬಿಟ್ರು. ಅದು ಕೆಟ್ಟೋಗಿದೆ ಕಣೋ. ಏನೋ ಕೆಲ್ಸ ಬರತ್ತೆ ಅಂತ ಎತ್ಕೊಂಡೋದ್ರು. ಸರಿ ಬಿಡು, ಏನಕ್ಕಾದ್ರೂ ಕೆಲ್ಸಕ್ಕಾಗತ್ತ ಅನ್ಕೊಂಡೆ. ಬೇಕಾಗ್ದಿರೋದು ಮನೇಲಿ ಇಟ್ಕೊಂಡ್ ಏನ್ ಮಾಡ್ತೀವ ಅನ್ಕೊಂಡೆ. ಆಮೇಲೆ ಅವ್ರ ಅತ್ತೆ ಹಂಗಂತ ಹೇಳೋದನ್ನ ಕೇಳಿಸ್ಕೊಂಡು ಅವಳು ತುಂಬಾನೇ ಶಾಕ್ ಆಗ್ತಾಳೆ. ಆಮೇಲೆ ಕೈ ಹಿಡ್ಕೊಂಡು ಅವಳನ್ನ ರೂಮ್ಗೆ ಕರ್ಕೊಂಡೋಗ್ತಾಳೆ ಅವ್ರ ಅತ್ತೆ. ಅವಳ ಮುಸುಗನ್ನು ಕೂಡ ತೆಗೆದೆ ಮೆತ್ತಿಗೆ ನಡ್ಕೊಂಡ್ ಹೋಗ್ತಾಳೆ. ಆಗ್ಲೂ ಪಕ್ಕದಲ್ಲಿರುವ ಬಾಗಿಲಿಗೆ ಹೋಗಿ ಅವಳು ಗುತ್ಕೊಂಡ್ಬಿಡ್ತಾಳೆ. ಓ, ನಿನ್ಗೆ ಎಷ್ಟ್ ಸಲ ಹೇಳೋದು ಕಿಶನ್, ಈ ಡೋರ್ನ ಸ್ವಲ್ಪ ರೆಡಿ ಮಾಡ್ಸಂತ. ಏನ್ ಹೇಳಿದ್ರು ಮಾಡೋದಿಲ್ಲ ನೀನು. ಅಮ್ಮ, ಅದು 7 ತಿಂಗಳಿಂದ ಮುರಿದು ಬಿದ್ದಿದೆ. ಮತ್ತೆ ನೀವ್ ನಂಗೆ ಯಾವಾಗ ಹೇಳಿದ್ರಿ? ಬಾಯ್ ಮುಚ್ಚು, ನೀನ್ ಜಾಸ್ತಿ ಮಾತಾಡ್ತಿದ್ಯಾ. ಅಮ್ಮ ನೋಡ್ಕೊಂಡ್ ಬಾ ಅಮ್ಮ. ಸರಿ ಅತ್ತೆ. ಅವಳು ಪಾಪ ಅವಳ ರೂಮ್ ಅನ್ನು ನೋಡ್ತಾಳೆ. ಪಾಪ ಅಲ್ಲಿ ಫಸ್ಟ್ ನೈಟ್ ಸೆಟಪ್ಗಿಂತ ಅಲ್ಲಿ ಪ್ಲಾಸ್ಟಿಕ್ ವಾಸ್ ಎರಡಿಟ್ಟಿರ್ತಾರೆ. ಅದು ಮಾತ್ರ ಅಲ್ಲದೆ ಒಂದು ಹಳೆಯ ಬೆಡ್ ಒಂದು ಅಲ್ಲಿರತ್ತೆ. ಕೆಳಗಡೆ ಏನೋ ಕಾರ್ಪೆಟ್ ಇದ್ದಂಗೆ ಇದೆ. ಯಾರೋ ಗೊತ್ತಿಲ್ದೆ ಇಟ್ಟಿರ್ತಾರೆ. ನಾನ್ ಎತ್ತಿಡ್ಬಿಡ್ತೀನಿ ಬಿಡಿ. ಹೇಳು. ಈ ಬಾಗ್ಲು ಒಡ್ದೋಗಿದೆ. ನಿಮ್ಗೆ ನಾನೇನ್ ಹೇಳ್ತಿದ್ದೀನಂತ ಹಂಗಂತ ಹೇಳಿದ ತಕ್ಷಣ ಅವನು ಅದನ್ನ ಎತ್ತಿ ಇಡ್ತಾನೆ. ಅದನ್ನ ನೋಡಿ ಅವಳಿಗೆ ಏನ್ ಮಾಡೋದಂತ ಅರ್ಥ ಆಗೋದಿಲ್ಲ. ಆಮೇಲೆ ಅವರು ಲಾಕ್ ಓಪನ್ ಮಾಡಕ್ ಟ್ರೈ ಮಾಡ್ತಾರೆ. ಓಪನ್ನೇ ಆಗೋದಿಲ್ಲ. ರೀ, ಇಷ್ಟೊತ್ತು ಲಾಕ್ ಓಪನ್ ಆಗಿಲ್ಲ ಅಂದ್ರೆ ಏನ್ ಅನ್ಕೋತಾರೆ ರೀ? ಹಂಗಂತ ಅನ್ಕೊಂಡು ಇಬ್ರು ಡೋರ್ನ ಓಪನ್ ಮಾಡಕ್ ಟ್ರೈ ಮಾಡ್ತಾರೆ. ಆಗೋದಿಲ್ಲ. ಆಮೇಲೆ ಅವ್ರಿಬ್ರು ಏನ್ ಮಾಡೋದಂತ ಟಯರ್ಡ್ ಆಗ್ಬಿಟ್ಟು ಬಂದು ಅಲ್ಲೇ ಇರುವ ಆ ಬೆಡ್ ಮೇಲೆ ಕುತ್ಕೋತಾರ ಇಲ್ವೋ, ಅದು ಒಡ್ದೋಗ್ಬಿಡುತ್ತೆ. ಇಬ್ರು ಕೆಳಗಡೆನೆ ಬಿದ್ದೋಗ್ಬಿಡ್ತಾರೆ. ಏ ಮಗನೇ, ಏನ್ ಮಾಡ್ದೋ? ಇಲ್ಲ 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 ಅಮ್ಮ, ಆ ರೀತಿ ಏನೂ ಆಗಿಲ್ಲ. ಸರಿ ಸರಿ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ಪಕ್ಕದಲ್ಲೇ ಕಾರ್ಪೆಟ್ ಇಕ್ಕಿದೀನಿ, ಅದನ್ನ ಹಾಕೊಂಡು ಅದ್ರ ಮೇಲೆ ಬೆಡ್ ಹಾಕೊಂಬಿಡಿ. ಆಮೇಲೆ ಮಲ್ಕೊಳ್ಳಿ. ಓ, ಅದಕ್ಕೆ ಅಮ್ಮ ಕೆಳಗಡೆ ಕಂಬಳಿ ಆರಿಸಿದ್ರು. ನೋಡ್ದ್ಯಾ ನಮ್ ತಾಯಿ ಎಷ್ಟು ಅರ್ಥ ಮಾಡ್ಕೊಳ್ತಾರಂತ. ಶುಭಾಂಗಿ ಕೋಪದಿಂದ ನೋಡ್ತಾಳೆ. ಮತ್ತೆ ಆ ದಿನ ರಾತ್ರಿ ಅವಳಿಗೆ ನೀರ್ ಕುಡಿಬೇಕನ್ಸತ್ತೆ. ಅದಕ್ಕೆ ಅವಳು ಎದ್ದು ಫ್ರಿಡ್ಜ್ನ ಹುಡ್ಕೊಂಡ್ ಬರ್ತಾಳೆ. ಆ ಫ್ರಿಡ್ಜ್ ನೋಡಿದ ತಕ್ಷಣ ಓಪನ್ ಮಾಡ್ತಾಳೆ. ಅದ್ರಲ್ಲಿ ಬಿಸ್ಕೆಟ್ಸ್, ಮಿಕ್ಸ್ಚರ್ ಮತ್ತೆ ಶುಗರ್ ಇರತ್ತೆ. ಅದನ್ನ ನೋಡಿ ಅವಳು ತುಂಬಾ ಶಾಕ್ ಆಗ್ತಾಳೆ. ಅಯ್ಯೋ, ಏನಿದು? ಅಮ್ಮ ಸೊಸೆ, ಏನ್ ಹುಡುಕ್ತಾ ಇದೀಯಾ? ನೀರ್ ಬೇಕು. ಅದು ಕೆಳಗಡೆ ಬಿಂದ್ಗಲ್ಲಿಟ್ಟಿದೀನಿ, ಎತ್ಕೊಂಡ್ ಕೂಡಿ.
ಇಲ್ಲಿ ಕೆಟ್ಟೋಗಿದೆ. ಅದಕ್ಕೆ ಇದ್ರಲ್ಲಿ ಬಿಸ್ಕೆಟ್ ಶುಗರ್ ಇಟ್ಟಿದ್ದೀನಿ. ಇರುವೆ ಬರೋದಿಲ್ಲ ಅಲ್ವಾ, ಅದಕ್ಕೆ. ಶುಭಾಂಗಿಗೆ ತಲೆನೇ ಸುತ್ತೋಗ್ಬಿಡುತ್ತೆ. ಏನ್ ಮಾಡೋದಂತ ಅರ್ಥ ಆಗಲ್ಲ. ರೂಮ್ಗೆ ಹೋಗಿ ಮಲ್ಕೊಂಡ್ಬಿಡ್ತಾಳೆ. ಮಲ್ಕೊಂಡ್ರು ನಿದ್ದೆ ಬರಲ್ಲ. ಇದ್ರ ಬಗ್ಗೆನೇ ಅವಳು ತುಂಬಾ ಯೋಚನೆ ಮಾಡ್ತಿರ್ತಾಳೆ. ಬೆಳಗ್ಗಾಗತ್ತೆ. ಅತ್ತೆ ಗ್ಯಾಸ್ ಆನ್ ಆಗ್ತಾ ಇಲ್ಲ ನೋಡಿ. ಅರೇ, ಈ ಸಿಲಿಂಡರ್ ಖಾಲಿ ಆಗ್ಬಿಟ್ಟಿದೆ ಅನ್ಸತ್ತೆ. ಸರಿ ಬಿಡು, ಕೆಳಗಡೆ ಒಲೆ ಇದೆ, ಅಲ್ಲೇ ಟೀ ಮಾಡು, ರುಚಿಯಾಗಿರತ್ತೆ ಗೊತ್ತಾ. ಏನಂತೀಯ ಕಣೋ? ಹೌದಮ್ಮ, ನಾವು ದಿನ ಕುಡಿತೀವಿ. ಅಲ್ಲೇ ಟೀ ಮಾಡ್ತಾಳೆ, ಅಡ್ಗೆ ಮಾಡ್ತಾಳೆ ಪಾಪ. ಆಮೇಲೆ ಸ್ನಾನ ಮಾಡೋಣ ಅಂತ ಬಾತ್ರೂಮ್ಗೆ ಹೋಗ್ತಾಳೆ. ಇಲ್ಲಿ ನೋಡಿ ಅತ್ತೆ, ಇಲ್ಲಿ ಗೀಸರ್ ಹೆಂಗ್ ಆನ್ ಮಾಡೋದು? ಅದು ಗೀಸರ್ ಕೆಟ್ಟೋಗಿದೆ ಅಮ್ಮ, ಅದು ವರ್ಕ್ ಆಗಲ್ಲ. ಅದ್ರ ಹಿಂದ್ಗಡೆ ಸೋಪು ಶಾಂಪೂ ಎಲ್ಲ ಇಟ್ಟಿದೀನಿ ನೋಡು. ಆಯ್ತಾ? ಅಲ್ಲಿ ನೀರ್ ಬಿಸಿ ಮಾಡೋ ಒಂದ್ ಹೀಟರ್ ಇಟ್ಟಿದೀನಿ. ಅದನ್ನ ಎತ್ಕೊಂಡು ಬಕೆಟಲ್ಲಿ ಹಾಕಮ್ಮ. ಸ್ವಲ್ಪ ತಲೆ ಅದ್ ಬಿಸಿ ಆಗ್ಬಿಡತ್ತೆ ನೀರು. ಹಂಗಂತ ಹೇಳಿದ್ಮೇಲೆ ಅವಳು ಕೂಡ ಹೆಂಗ ಕಷ್ಟ ಪಡ್ಕೊಂಡು ಸ್ನಾನ ಮಾಡ್ಕೊಂಡು ಆಚೆ ಬರ್ತಾಳೆ. ಆಗ ವಾಷಿಂಗ್ ಮಿಷಿನ್ ಎಲ್ಲಿದೆ ಅತ್ತೆ? ವಾಷಿಂಗ್ ಮಿಷಿನ್ 2 ಬಟ್ಟೆ ಹೋಗ್ಯಕ್ಕೆ ಬಾತ್ರೂಮ್ ಅಲ್ಲಿ ಹೋಗಿಬೋದಾಗಿತ್ತಲ್ವಾ? ಅದೇ ಡಿಟರ್ಜೆಂಟ್ ಎಲ್ಲಿದೆ? ಅದಾ, ಅಲ್ಲಿ ನೋಡು ವಾಷಿಂಗ್ ಮಿಷಿನ್ ಕಾಣಿಸಿದ್ಯಾ? ಅದನ್ನ ಓಪನ್ ಮಾಡಿದ್ರೆ ಸೋಪು ಡಿಟರ್ಜೆಂಟು ಎಲ್ಲ ಇದೆ. ಹೋಗಿ ಎತ್ಕೋ ಹೋಗು. ಅದೇ ಸೋಪ್ ಖಾಲಿ ಆಗಿದೆ, ಅದನ್ನೊಂದು ಎತ್ಕೊಂಡ್ ಬಂದ್ಬಿಡು. ಶುಭಾಂಗಿಗೆ ಈಗ ಅವಳಿಗಿಂತ ಅವ್ರ ಅತ್ತೆ ಮನೆಯವ್ರ ಪಾಪ ಅಂತ ಅನ್ಸತ್ತೆ. ಆಗ ಅವ್ರ ಅಮ್ಮ ಹೇಳಿದ್ ಜ್ಞಾಪಕ ಬರತ್ತೆ. ಎಲ್ಲ ಅಭ್ಯಾಸ ಆಗ್ಬಿಡುತ್ತೆ ಬಿಡಿ ಮಗು. ಅಮ್ಮನ ಮಾತು ಜ್ಞಾಪಕ ಮಾಡ್ಕೊಂಡು ತಲೆ ಹೊಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಆಮೇಲೆ ಇದೇ ತರ ದಿನ ಯಾವ್ದೋ ಒಂದು ಕೆಟ್ಟೋಗೋದು. ಹಂಗೆ ಅವಳು ಎಲ್ಲ ಅಭ್ಯಾಸ ಮಾಡ್ಕೋತಾಳೆ. ಒಂದಿನ ಒಂದ್ ಕೆಟ್ಟೋದ್ರೆ ಇನ್ನೊಂದ್ ದಿನ ಇನ್ನೊಂದ್ ಕೆಟ್ಟೋಗ್ತಿತ್ತು. ಒಂದಿನ ಯಾವ್ದು ಕೆಲ್ಸ ಮಾಡ್ತಿರ್ಲಿಲ್ಲ. ಈ ತರ ಅವ್ರ ಗಂಡ ಏನೋ ಸ್ವಲ್ಪ ರೆಡಿ ಮಾಡ್ತಿದ್ದ. ಅತ್ತೆ ನೋಡಿ, ಇಲ್ಲಿ ನಮ್ ಮನೇಲಿ ವಸ್ತುಗಳೆಲ್ಲ ಕೆಟ್ಟೋಗ್ತಿದೆ. ಏನ್ ಮಾತಾಡ್ತಿದ್ದೀರಿ ನೀನು? ಕೆಟ್ಟೋದ್ರೆ ಏನೋ ಬದ್ಲಾಯಿಸ್ಬೇಕಂತಿದೀಯಾ? ನೋಡಮ್ಮ, ದುಡ್ಡು ಖರ್ಚು ಮಾಡ್ಬಾರ್ದು. ಅರ್ಥ ಆಯ್ತಾ? ನೋಡು, ದುಡ್ಡು ನಾವು ಕೂಡಿಕ್ಬೇಕು. ನಮ್ ಕಷ್ಟ ಕಾಲದಲ್ಲಿ ಉಪಯೋಗ ಆಗತ್ತೆ. ಶುಭಾಂಗಿ ಎಷ್ಟ್ ಹೇಳಿದ್ರು ಅರ್ಥ ಮಾಡ್ಕೊಳಲ್ಲ ಅಂತ ಬಿಟ್ಬಿಡ್ತಾಳೆ. ಆಮೇಲೆ ಒಂದಿನ ಏನಾಗತ್ತಂದ್ರೆ, ಅವಳು ದುಡ್ಡು ಕೂಡಿಡ್ತಾಳಲ್ವಾ, ಅದಕ್ಕೆ ಬೇಕಾದ ಕರೆಕ್ಟ್ ಆದ ಒಂದ್ ಕೆಲ್ಸ ಆಗತ್ತೆ. ಒಂದಿನ ಅವಳು ಹೀಟರ್ನ ಆನ್ ಮಾಡಿ ಇಟ್ಟಿರ್ತಾಳೆ. ಇನ್ನೊಂದ್ ಕಡೆ ಫೋನ್ ಮಾತಾಡ್ತಾ ಇರ್ತಾಳೆ ಯಾರತ್ರನೋ. ಆಗ ಮತ್ತೆ ಸಡನ್ ಆಗಿ ಬಕೆಟ್ ಒಳಗಡೆ ಫೋನ್ ಬಿದ್ಬಿಡತ್ತೆ. ಫೋನ್ನ ಕಾಪಾಡ್ಬೇಕು ಅಂತ ಅರ್ಜೆಂಟಲ್ಲಿ ಆ ಬಕೆಟ್ ಒಳಗಡೆ ಅವಳು ಕೈ ಇಟ್ಬಿಡ್ತಾಳೆ. ಅಯ್ಯೋಯ್ಯೋ ರೀ, ಬನ್ರಿ, ಅತ್ತೆಗ್ ಶಾಕ್ ಹೊಡ್ಬಿಟ್ಟಿದೆ ಹಂಗಂತ ಅಂದಿದ ತಕ್ಷಣ ಅವ್ರ ಗಂಡ ಓಡ್ ಬರ್ತಾನೆ. ಆಮೇಲೆ ಅಮ್ಮನ ಎತ್ಕೊಂಡು ಅಲ್ಲಿಂದ ಹಾಸ್ಪಿಟಲ್ಗೆ ಓಡ್ತಾನೆ. ಅಮ್ಮ, ನೀವು ಚಿಂತೆ ಮಾಡಬೇಡಿ ಅಮ್ಮ, ನಾನ್ ನಿಮ್ಮನ್ನ ಇವಾಗ್ಲೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಲೀಲಾವತಿನ ಮನೆ ಹತ್ರ ಕೂರಿಸ್ತಾನೆ. ಆಮೇಲೆ ಬೈಕ್ನ ಸ್ಟಾರ್ಟ್ ಮಾಡ್ತಾನ ಅವನು. ಆ ಬೈಕ್ ತುಂಬಾ ಮಾಡರ್ನ್ ಮತ್ತೆ ಹೊಸದಲ್ವಾ? ಅದು ಆನ್ ಆಗೋದಿಲ್ಲ. ಅದರಿಂದ ಅದನ್ನ ಸ್ವಲ್ಪ ತಳ್ಳದ್ಮೇಲೆ ಆನ್ ಆಗತ್ತೆ. ಹೆಂಗೂ ಕಷ್ಟ ಪಡ್ಕೊಂಡವ್ರು ಅವ್ರ ಅಮ್ಮನ್ನ ಹಾಸ್ಪಿಟಲ್ ಕರ್ಕೊಂಡ್ ಬಂದ್ಬಿಡ್ತಾರೆ. ನೋಡಿದ್ರ ಅತ್ತೆ? ಏನಿಲ್ಲ, ಅವ್ರು ಹೇಳಿದ್ದು ಸ್ವಲ್ಪ ದೊಡ್ಡದ ಗಾಯ ಆಗಿದೆ. ತುಂಬಾ ಟೆಸ್ಟ್ ಬರ್ದಿದ್ದಾರೆ, ಮತ್ತೆ 1 ಲಕ್ಷ ರೂಪಾಯಿನೂ ಕಟ್ಟಿಸ್ಕೊಂಡಿದ್ದಾರೆ. ಏನೋ 1 ಲಕ್ಷ ಖರ್ಚಾಯ್ತಾ? ಅಯ್ಯೋ ದೇವ್ರೆ. ನೋಡಿದ್ರ ಅತ್ತೆ, ಸಸ್ತಾ ಸಾಮಾನ್ಗಳು ಉಪಯೋಗಿಸಿದ್ರೆ ಹಿಂಗೆ ಆಗೋದು. ಇವತ್ತು ಬಿಗ್ ಬಾಸ್ ಫಿನಾಲೆ ಅಲ್ವಾ, ಅದಕ್ಕೋಸ್ಕರ ವೇಟ್ ಮಾಡ್ತಿದ್ದೀನಿ ನಾನು. ಇಲ್ಲ, ಇವತ್ತು ನನ್ನ ಸೀರಿಯಲ್ ಅಲ್ಲಿ ಪರ್ಫೆಕ್ಟ್ ಸೀನ್ ಬರ್ತಿದೆ. ನಾನ್ ನೋಡ್ಲೇಬೇಕದನ್ನ. ಇಲ್ಲ, ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ, ಅದನ್ನ ನೋಡ್ತೀನಿ. ಇಲ್ಲ, ಇವತ್ ನನ್ನ ಫೇವ್ರೆಟ್ ಮೂವಿ ಬರ್ತಿದೆ, ಅದನ್ನೇ ನೋಡ್ತೀನಿ. 4 ಜನ ಟಿವಿ ನೋಡೋದ್ರ ಬಗ್ಗೆ ಜಗಳ ಶುರು ಮಾಡ್ಕೋತಾರೆ. ಅದನ್ ಕೇಳಿಸ್ಕೊಂಡು ಅವರ ಅತ್ತೆ ಅಲ್ಲಿಗೆ ಬರ್ತಾರೆ. ಸಾಕ್ ಬಾಯ್ ಮುಚ್ಚ್ರಿ, ಯಾವಾಗ್ಲೂ ಟಿವಿ ಬಗ್ಗೆ ಜಗಳ ಮಾಡೋದೆ. ಇವತ್ತು ನೀವ್ 4 ಜನ ಯಾರು ಟಿವಿ ನೋಡ್ಬಾರ್ದು. ನನ್ನ ಫೇವ್ರೆಟ್ ಪ್ರೋಗ್ರಾಮ್ ಬರ್ತಿದೆ ಟಿವಿಯಲ್ಲಿ, ನಾನ್ ಮಾತ್ರ ನೋಡ್ತೀನಿ ಇವತ್ತು ಟಿವಿ. ಅರ್ಥ ಆಯ್ತಾ? ನೀವೆಲ್ಲರೂ ಮುಚ್ಕೊಂಡ್ ಕೆಲ್ಸ ನೋಡಿ. ಟಿವಿ ರಿಮೋಟ್ ಕೊಡು, ಹೋಗಿ ಮೊದಲು ಕೆಲ್ಸ ನೋಡಿ. ಅರ್ಥ ಆಯ್ತಾ? ಹಂಗಂತ ಹೇಳಿ ಬೈದು ಕಳಿಸ್ಬಿಡ್ತಾರೆ. ಎಲ್ಲರೂ ಅವ್ರ ಕೆಲ್ಸ ನೋಡ್ಕೋತಾ ಇರ್ತಾರೆ. ಹಿಂಗೆ ಕಾಲ ಕಳೆದ್ ಹೋಗತ್ತೆ. ಆ ದಿನ ನನ್ನ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನೋಡಕ್ ಬಿಟ್ಟಿದ್ರೆ ಏನ್ ನಿಮ್ ಗಂಟೋಗ್ಬಿಡ್ತಿತ್ತ? ದಿನ ನಿಮ್ ಹಾಳದ್ ಸೀರಿಯಲ್ ಬರ್ತಿರತ್ತಲ್ವಾ? ಫಿನಾಲೆ ದಿನ ಬರತ್ತಮ್ಮ, ನೀವ್ ನೋಡಕ್ ಬಿಟ್ಟಿಲ್ಲ? ಯಾವಾಗ್ಲೂ ಮ್ಯಾಚ್ ಅಂತೀಯಾ? 1 ಓವರ್ಗೆ ಎಷ್ಟ್ ಬಾಲ್ ಅಂತ ಗೊತ್ತಾ ಪಾಯಲ್ ನಿಂಗೆ? ಅಯ್ಯೋ ಸಾಕು, ಬಾಯ್ ಮುಚ್ಚರೆ. ಆಮೇಲೆ ಅತ್ತೆ ಇಲ್ಲಿಂದಾನು ಕಳ್ಸ್ಬಿಡ್ತಾರೆ ನಮ್ಮನ. ಅದಕ್ಕೆ ಇದನ್ನೆಲ್ಲ ಬಿಟ್ಬಿಟ್ಟು ಕಾಮಿಡಿ ಶೋಸ್ ನೋಡಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಅದರಿಂದ ಜಗಳನೂ ಕಡಿಮೆ ಆಗತ್ತೆ. ಅರೆ, ನಮ್ಮನೆಗಿದ್ದ ಕಾಮಿಡಿ ಶೋ ಯಾವ್ದಾದ್ರು ಫೇಮಸ್ ಆಗಿರತ್ತಾ? ನಮ್ಮನೆನೇ ಕಾಮಿಡಿ ಶೋ. ಹಂಗಂತ ಎಲ್ಲರೂ ನಗಕ್ ಶುರು ಮಾಡ್ತಾರೆ. ಅವ್ರ ನಗು ಹಾಲಲ್ಲಿ ಎಲ್ಲರಿಗೂ ಕೇಳ್ಸತ್ತೆ. ಏನ್ ನಗ್ತಾ ಇದ್ದೀರಾ? ಕೆಲ್ಸ ಮಾಡಿ ಕೆಲ್ಸ. ಇವ್ರು ಯಾವಾಗ ನಗ್ತಾರೋ ಯಾವಾಗ ಜಗಳ ಮಾಡ್ತಾರೋ ಅರ್ಥನೇ ಆಗೋದಿಲ್ಲಪ್ಪ. ಹಿಂಗೆ ಶರ್ಮಾ ಕುಟುಂಬದ ಕತೆ ನಡೀತಾ ಇರುತ್ತೆ. ಹಿಂಗಿದ್ದಾಗ ಒಂದಿನ, ಇಲ್ ನೋಡಿ ಎಲ್ಲರೂ ಕಿವಿ ಚೆನ್ನಾಗ್ ಓಪನ್ ಮಾಡಿ ಕೇಳ್ಕೊಳ್ಳಿ. ಇವತ್ತು ಮನೆಗೆ ನೆಂಟ್ರು ಬರ್ತಿರ್ತಾರೆ. ಅರ್ಥ ಆಯ್ತಾ? ಅವ್ರ ಮುಂದೆ ನೀವ್ 4 ಜನ ಜಗಳ ಮಾಡ್ಬೇಡಿ.
ನೀವ್ ಮಾಡಿದ್ರೆ ಆಮೇಲೆ ಅಷ್ಟೇ. ಅಯ್ಯೋ ನಾನ್ ಯಾಕ್ ಜಗಳ ಮಾಡ್ತೀನಿ ಹೇಳಿ, ನಾನ್ ಬ್ಯಾಚು ನೋಡಲ್ಲ ಏನೂ ಇಲ್ಲ. ಆಹಾ ನಾನ್ ಮಾತ್ರ ಟಿವಿ ನೋಡ್ತೀನಾ, ಯಾವಾಗ್ಲೂ ರಿಮೋಟ್ ನಿಮ್ ಕೈಯಲ್ಲೇ. ನಾನೆಲ್ಲಮ್ಮ ನೋಡ್ತೀನಿ, ಸೀರಿಯಲ್ ನೋಡಿನೇ ತುಂಬಾ ದಿನ ಆಯ್ತು, ನಾನೇನು ನೋಡೋದೇ ಇಲ್ಲ. ನೀವ್ ಮೂವರು ಜಗಳ ಮಾಡ್ತೀರಾ, ನಾನೊಬ್ಳೇ ಯಾವಾಗ್ಲೂ ಸುಮ್ನಿರೋದು. ಆಹಾಹಾಹಾ ಬಂದ್ಬಿಟ್ಯಮ್ಮ ಮಾತಾಡಕ್ಕೆ, ನೀನೇ ಮೊದ್ಲು ಜಗಳಕ್ ನಿಲ್ಲೋದು, ಟಿವಿ ಬೇಕು ರಿಮೋಟ್ ಬೇಕು ಅಂತ. ಈ ರೀತಿ 4 ಜನ ತುಂಬಾ ಹೊತ್ತು ಜಗಳ ಮಾಡ್ತಿರ್ತಾರೆ. ಅಯ್ಯೋ ನಿಮ್ ಜಗಳ ನನ್ಗೆ ನೋಡಿ ನೋಡಿ ತಲೆ ಕೆಟ್ಟೋಗ್ಬಿಟ್ಟಿದೆ. ನನ್ಗೇನ್ ಅನ್ಸ್ತಿದೆ ಅಂದ್ರೆ ನಾನ್ ಬೇಗ ಸತ್ತೋಗ್ಬಿಡ್ತೀನಿ ಅಂತ. ಸ್ವಲ್ಪತ್ತಾದ್ಮೇಲೆ ಮನೆ ಬೆಲ್ ಕೂಡ ರಿಂಗ್ ಆಗತ್ತೆ. ಅರೆ ವಾ ಸರಳ, ಮನೆ ತುಂಬಾ ಸುಂದರವಾಗಿಟ್ಕೊಂಡಿದ್ಯಾ ನೀನು. ಅರೆ ಇದೆಲ್ಲ ನನ್ನ ಸೊಸೇಂದ್ರ ಕೆಲ್ಸ, ಅವರೇ ಮನೆಯನ್ನು ಕ್ಲೀನಾಗಿ ಇಟ್ಕೋತಾರೆ. ಹೌದಾ, ಸರಿ ನಿನ್ನ 4 ಸೊಸೇಂದ್ರು ಎಲ್ಲಿ? ಅದೇ ಕಿಚನಲ್ಲಿರ್ತಾರೆ, ಬೇರೆಲ್ಲೋಗ್ತಾರೆ. ಕರಿತೀನಿರು. ಪಾಯಲ್, ಟೀನಾ, ಅನುರಾಧ, ರೂಪಾಲಿ ಎಲ್ಲಿದ್ದೀರಾ? ಬೇಗ ಬನ್ನಿ. ಅವ್ರ ಅತ್ತೆ ಕರೆದಿದ ತಕ್ಷಣ 4 ಜನ ಆಚೆ ಬರ್ತಾರೆ. ಮತ್ತೆ ದೊಡ್ಡವ್ರ ಹತ್ರ ಅವರು ಆಶೀರ್ವಾದ ತಗೋತಾರೆ. ಅರೆ ಅರೆ ತುಂಬಾ ಸಂಸ್ಕಾರ ಉಳ್ಳೆ ಮಕ್ಕಳಪ್ಪ, ತುಂಬಾ ಒಳ್ಳೆ ಮಕ್ಕಳಲ್ವಾ? ಟಿವಿ ಆನ್ ಆದ್ರೆ ಅವಾಗ ಗೊತ್ತಾಗತ್ತೆ ಇವ್ರ ಸಂಸ್ಕಾರ ಏನಂತ. ನೀನೇನೋ ಪುಣ್ಯ ಮಾಡಿದೀಯ ನೋಡು, ಅದಕ್ಕೆ ಇಷ್ಟು ಒಳ್ಳೆ ಸೊಸೆಯಂದ್ರು ಸಿಕ್ಕಿದ್ದಾರೆ. ಹಿಂಗಂತ ಅವ್ರು ಮಾತಾಡ್ಕೊತಾನೆ ಇರ್ತಾರೆ. ಆಗೇನಾಗತ್ತಂದ್ರೆ, ಅತ್ತೆ, ದೊಡಮ್ಮ, ದೊಡ್ಡಪ್ಪ ಬನ್ನಿ, ಊಟ ರೆಡಿಯಾಗಿದೆ, ಊಟ ಮಾಡಿರ್ವಂತೆ. ಊಟ ಆದ್ಮೇಲೆ ಅಕ್ಕ ತಂಗಿಯರು ಇಬ್ರು ಆಚೆ ಹೋಗ್ತಾರೆ. ಮಾವ ಕುತ್ಕೊಂಡು ಟಿವಿ ನೋಡ್ತಿರ್ತಾರೆ. ಆಗ ಇದೇ ಸಮಯ ಅಂತ ಅನ್ಕೊಂಡು ಒಬ್ಬ ಸೊಸೆ ಬರ್ತಾಳೆ. ದೊಡ್ಡಪ್ಪ, ಏನ್ ನ್ಯೂಸ್ ನೋಡ್ತಿದ್ದೀರಾ? ಈ ನ್ಯೂಸ್ ಯಾವಾಗ್ಲೂ ಬೆಳಗಿಂದ ರಾತ್ರಿವರೆಗೂ ಒಂದೇ ವಿಷಯವನ್ನು ಹೇಳ್ತಿರ್ತಾರೆ. ಇವತ್ತು ಟೆಸ್ಟ್ ಮ್ಯಾಚ್ ಪ್ರಾರಂಭ ಆಗ್ತಿದೆ, ನೋಡಣ್ವಾ? ಮನೋಹರ್ ಚಾನೆಲ್ ಚೇಂಜ್ ಮಾಡ್ತಾರೆ. ಸ್ವಲ್ಪತ್ತಾದ್ಮೇಲೆ ಇನ್ನೊಬ್ಬಳು ಬರ್ತಾಳೆ. ಏನ್ ನೋಡ್ತಿದ್ದೀರಾ ನೀವು? ಅಯ್ಯೋ, ಸ್ಟಾರ್ ಪ್ಲಸ್ ಅಲ್ಲಿ ಸೂಪರ್ ಸೀರಿಯಲ್ ಬರ್ತಿದೆ, ಚೆನ್ನಾಗಿರುತ್ತೆ, ನಾವೆಲ್ಲರೂ ನೋಡಣ್ವಾ? ಅದನ್ನಿಡಿ, ಇವತ್ತು ಸೊಸೆ ಬೇರೆ ಎಲ್ಲೋ ಓಡೋಗ್ತಿದ್ದಾಳೆ. ಆಮೇಲೆ ಮನೋಹರ್ ಚಾನೆಲ್ ಚೇಂಜ್ ಮಾಡ್ತಾರೆ. ಮತ್ತೆ ಇನ್ನೊಬ್ಬಳಿಗೆ ಕೋಪ ಬಂದ್ಬಿಡುತ್ತೆ. ಆಗ ರೂಪಾಲಿ ಬರ್ತಾಳೆ. ಅಂಕಲ್, ಯಾಕೆ ಈ ಚಾನೆಲ್ ನೋಡ್ತಿದ್ದೀರಾ? ರಿಯಾಲಿಟಿ ಶೋ ನೋಡಣ್ವಾ? ಮನೋಹರ್ ಮತ್ತೆ ಚಾನೆಲ್ ಬದಲಾಯಿಸ್ತಾರೆ. ಆಗ ಅನುರಾಧ ಬರ್ತಾಳೆ. ಅಂಕಲ್ ಅವ್ರೇ, ಸಲ್ಮಾನ್ದು ಹೊಸ ಮೂವಿ ಬರ್ತಿದೆ, ಅದನ್ನ ಇಡ್ತೀರಾ? ಹಂಗಂತಂದಿದ ತಕ್ಷಣ ಮತ್ತೆ ಚಾನೆಲ್ ಚೇಂಜ್ ಮಾಡ್ತಾರೆ. ಅಯ್ಯೋ ನೀವಿದೆಲ್ಲ ಬಿಡಿ, ಫಸ್ಟ್ ಸೀರಿಯಲ್ ಇಡಿ, ನಾನ್ ನೋಡ್ಲೇಬೇಕು. ಇಲ್ಲ ಮ್ಯಾಚ್, ಇಲ್ಲ ರಿಯಾಲಿಟಿ ಶೋ, ಇಲ್ಲ ನಾನು ಮೂವಿ ನೋಡ್ಲೇಬೇಕು. ಈ ರೀತಿ ಅವರೆಲ್ಲರೂ ಜಗಳ ಮಾಡಕ್ ಶುರು ಮಾಡ್ತಾರೆ. ಮನೋಹರ್ ಅವ್ರ ಜಗಳನ ನಿಲ್ಸೋದಕ್ಕೆ ಎಷ್ಟೋ ಟ್ರೈ ಮಾಡ್ತಾರೆ, ಬಟ್ ಅದು ಆಗೋದೇ ಇಲ್ಲ. ಅವರು ಎಲ್ಲರೂ ಕಿರ್ಚೋದು ಆಚೆ ಕೇಳ್ಸತ್ತೆ. ಅತ್ತೆಗೂ ಕೂಡ ಅದು ಕೇಳ್ಸತ್ತೆ. ಅಯ್ಯೋ ಇವ್ರು ಮತ್ತೆ ಟಿವಿಗೋಸ್ಕರ ಜಗಳ ಶುರು ಮಾಡ್ಕೊಂಡ್ರಂತ ಅನ್ಸತ್ತೆ. ಅಯ್ಯೋ ಏನ್ ನಡೀತಾ ಇದೆ ಹಂಗಂತ ಅನ್ಕೊಂಡು ಅವರಿಬ್ರು ಮನೆ ಒಳಗಡೆ ಓಡ್ಬಂದ್ ನೋಡ್ತಾರೆ. ಅರೆ ಏನ್ ನಡೀತಾ ಇದೆ ಇಲ್ಲಿ? ಇದೇ ಯಾವಾಗ್ಲೂ ಇವ್ರ ಮಧ್ಯದಲ್ಲಿ ಜಗಳ ಬರಕ್ ಕಾರಣ ಈ ಟಿವಿ. ಇವ್ರೆಲ್ಲರೂ ಒಳ್ಳೆಯವ್ರೆ, ಆದ್ರೆ ಟಿವಿಯಲ್ಲಿ ಅವ್ರಿಗಿಷ್ಟ ಆಗಿರೋ ಪ್ರೋಗ್ರಾಮ್ ನೋಡೋದಕ್ಕೆ ಯಾವಾಗ್ಲೂ ಜಗಳ ಮಾಡ್ತಾನೆ ಇರ್ತಾರೆ. ಅರೇ ಇವ್ರೆಲ್ಲರಿಗೂ ಒಂದೊಂದ್ ಟಿವಿ ಈಸ್ಕೊಟ್ಬಿಡ್ಬೋದಲ್ವಾ? ನನ್ ಮಗ್ನತ್ರ ಹೇಳಿ ನಿಮ್ ಮನೆಗೆ 4 ಟಿವಿ ಕಳಿಸ್ತೇನೆ ಬಿಡು. ಅಯ್ಯಯ್ಯೋ ನಿಂಗ್ ತುಂಬಾ ಧನ್ಯವಾದ, ಆ ಕೆಲ್ಸ ಮೊದ್ಲು ಮಾಡು, ದುಡ್ಡು ಅಕೌಂಟ್ಗೆ ಹಾಕ್ಸ್ತೀನಿ ಆಯ್ತಾ? ಮಾರನೇ ದಿನ ದೊಡ್ಡಪ್ಪ ಚಿಕ್ಕಪ್ಪ ಮನೆಗ್ ಹೋಗ್ಬಿಡ್ತಾರೆ. ಆಮೇಲೆ ಅವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದ್ ಟಿವಿ ಸಿಗತ್ತೆ. ಅವ್ರು ಜಾಲಿಯಾಗಿ ಟಿವಿ ನೋಡ್ತಾರೆ. ಆದ್ರೆ ಅವ್ರಿಗೆ ಏನೋ ಒಂದ್ ವಿಷಯ ಕಡಿಮೆ ಅನ್ಸತ್ತೆ. ಆಗ ಹಾಲಿಂದ ಅವ್ರಿಗೆ ಏನೋ ಒಂದು ಶಬ್ದ ಕೇಳ್ಸತ್ತೆ ಅಂತ ಓಡೋಗ್ತಾರೆ. ಆಮೇಲೆ ಆಚೆ ಬಂದ್ ನೋಡಿದ್ರೆ, ಅರೆ ಈಗ ಯಾಕೆ ಜಗಳ ಮಾಡ್ತಿದ್ದೀರಾ? ಇವಾಗ ಎಲ್ಲರಿಗೂ ಟಿವಿ ಒಂದೊಂದ್ ಇದೆ ಅಲ್ವಾ? ಅಯ್ಯೋ ಇಲ್ಲ ಅತ್ತೆ, ನಮ್ಮತ್ರ ಇರೋ ಟಿವಿಯಲ್ಲಿ ಎಲ್ಲರೂ ಒಂದು 30 ನಿಮಿಷ ನೋಡ್ತಿದೀವಿ ಅಷ್ಟೇ, ಮತ್ತೆ ಜಗಳ ಮಾಡದೇ ಇರಕ್ಕಾಗಲ್ಲ. ಆದ್ರಿಂದ ಎಲ್ಲರೂ ಈ ಟಿವಿಯಲ್ಲೇ ನೋಡ್ತೀವಿ. ಬಟ್ ನನ್ ಫೇವ್ರೆಟ್ ಶೋ ಫಸ್ಟ್ ನೋಡ್ತೀವಿ. ಇಲ್ಲ ನನ್ಗಿಷ್ಟ ಆಗಿರೋ ಶೋನೇ ನಾನ್ ನೋಡ್ಬೇಕು. ನಾನೇನು ನಿಮ್ಮೆಲ್ಲರ ಮುಖಗಳನ್ನ ನೋಡಕ್ ಬಂದ್ನಾ? ನಾನ್ ನೋಡ್ತೀನಿ ಫಸ್ಟು. ಇದನ್ನೆಲ್ಲ ನಾನು ಇಷ್ಟು ಖರ್ಚು ಮಾಡಕ್ಕಿಂತ ಮುಂಚೆ ಹೇಳ್ಬೇಕಾಗಿತ್ತಲ್ವಾ? ಅವ್ರಿಗೆ ಜಗಳ ಮಾಡೋದ್ರಲ್ಲೇ ಬ್ಯುಸಿಯಾಗಿದ್ರು. ಸರಳನ್ ಮಾತು ಕೇಳಿಸ್ಕೊಳ್ಳೋ ಅಷ್ಟು ಫ್ರೀ ಇಲ್ಲ ಅವರು. ಸರಳ ಪಾಪ ಏನೂ ಮಾಡಕ್ಕಾಗಲ್ಲ. ಒಂದ್ ಕೈಲ್ ರಿಮೋಟ್ ಇಟ್ಕೊಂಡು ಇನ್ನೊಂದ್ ಕೈನ ತಲೆ ಮೇಲೆ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಆಮೇಲೆ ಅವ್ರ ಸೊಸೆಂದ್ರು ಮಾತ್ರ ಜಗಳ ಮಾಡೋದನ್ನ ಮಾತ್ರ ಬಿಟ್ಟಿಲ್ಲ. Best Buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।